ನಮ್ಮ ಹೆಸರು ಮೋಹನ್ ಪಿಂಟೋ. ನಾ 5th ಜನರೇಷನ್ ಈ ಫ್ಯಾಮಿಲಿದು. ನಮ್ಮ ವೈನ್ ಶಾಪ್ ಸ್ಟಾರ್ಟ್ ಆಗಿದ್ದು 1901 ಇಸ್ವಿನಾಗ. ಅದು ನಮ್ಗೆ ಫಸ್ಟ್ ರಿನ್ಯೂವಲ್ ಸಿಕ್ಕಿದ್ದು ಲೈಸೆನ್ಸ್ ಇದ್ದು. ಆವಾಗ ಕಲೆಕ್ಟರ್ಸ್ ಆಫೀಸ್ಲಿಂದ ಇಶ್ಯೂ ಆಗಿ ಬಂದಿದ್ದು. ಹುಬ್ಬಳ್ಳಿ ಫಸ್ಟ್ ವೈನ್ ಶಾಪ್ ಇತ್ತು ಇದು. ಆವಾಗ ಪ್ರೊಹಿಬಿಷನ್ ಇತ್ತು. ಆ ಪ್ರೊಹಿಬಿಷನ್ ಲಿಫ್ಟ್ ಆಗಿದ ಮ್ಯಾಗ ಫಸ್ಟ್ ಲೈಸೆನ್ಸ್ ನಮಗೆ ಸಿಗ್ತದೆ. ಏನಾಯಿತು ಅಂದರೆ, ಇವಾಗ ಹಳೆ ಕಾಲದಲ್ಲಿ ನಮ್ಮ ಆಲ್ಬುಕರ್ಕ್ ಫ್ಯಾಮಿಲಿ ಏನಿತ್ತು, ಅವರು ಬೇಕರ್ಸ್ ಪ್ಲಸ್ ಲಿಕ್ಕರ್ ಸೇಲ್ ಮಾಡ್ತಾಯಿದ್ರು. ಈ ಕಂಟ್ರಿ ಲಿಕ್ಕರ್ ಅಲ್ಲ, ಲೈಸೆನ್ಸ್ಡ್ ಲಿಕ್ಕರ್ ಏನು ನಮ್ಮ ಬಾಟಲ್ಡ್ ಲಿಕ್ಕರ್ ಏನು ಬರುತ್ತೆ ಅದನ್ನೇ ಸೇಲ್ ಮಾಡ್ತಾಯಿದ್ರು. ಹುಬ್ಬಳ್ಳಿಯ ಏನು ರೈಲ್ವೆ ನಿಲ್ದಾಣದ ಏನು ಪಕ್ಕದಲ್ಲೇ ಇರುವಂಥ ಪಿಂಟೋಸ್ ವೈನ್ ಶಾಪ್ ಅಂದರೆ ಈ ಒಂದು ಹುಬ್ಬಳ್ಳಿಗೆ ಎಷ್ಟು ಚಿರಪರಿಚಿತ ಅಂದರೆ ಹುಬ್ಬಳ್ಳಿಯ ಪಿಂಟೋಸ್ ರೋಡ್, ಹುಬ್ಬಳ್ಳಿಯ ಪಿಂಟೋಸ್ ಸರ್ಕಲ್ ಈಗ ಇದರ ಯುಗಾಂತ್ಯ ಕಾಲಕ್ಕೆ ಬಂದು ನಿಂತಿದೆ. ಅದು ಏನಾಯಿತು, ಇದು ನಮಗೆ ಲ್ಯಾಂಡ್ ಮಾರ್ಕ್ ಆಗೋಕ್ಕೆ ಕಾರಣ ಏನಾಯ್ತು ಅಂದರೆ, ಇಲ್ಲಿ ಸುತ್ತಮುತ್ತಲಲ್ಲಿ ಏನೂ ಇರಲಿಲ್ಲ. ಈ ಮನೆ, ಈ ಬಿಲ್ಡಿಂಗ್ ಒಂದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಮುಂದುಗಡೆ ಇರೋ ಈ ಮೇನ್ ರೋಡ್ ಏನಿದೆ ಒಂದು ಮಡ್ ರೋಡ್ ಆಗಿತ್ತು. ತಾರ್ ರೋಡು ಇರಲಿಲ್ಲ, ಮಡ್ ರೋಡ್ ಆಗಿತ್ತು. ಹಾಗೆ ಎಲ್ಲ ಇದು ಕನೆಕ್ಷನ್ಸ್ ಇಲ್ಲಿಂದ ಎಲ್ಲ ಕಡೆಗೆ ಹೋಗ್ತಾ ಇತ್ತು. ಆವಾಗೆಲ್ಲ ಗಾಡಿಗಳು, ಎತ್ತಿನ ಗಾಡಿಗಳು ಇರ್ತಿತ್ತಲ್ವ. ಸೊ ಎವ್ರಿಬಡಿ ಯೂಸ್ ಟು ಕಮ್ಯೂಟ್ ಇದೇ ಎತ್ತಿನ ಗಾಡಿಯಿಂದ ಇದೇ ದಾರಿಯಿಂದ ಹೋಗೋರು. ಹಾಗೆ ಇಲ್ಲಿಂದ ಹೆಸರು ಬಂತು. ಹಾಗಾಗಿ ಇಲ್ಲಿ ಹಳೆ ಮನೆ ಆಗಿರೋದ್ರಿಂದ, ಆಗಿಂದ ಇರೋದ್ರಿಂದ, ನಾವು ಇಲ್ಲೇ ಇರೋದ್ರಿಂದ ಪಿಂಟೋ ಸರ್ಕಲ್, ಪಿಂಟೋ ರೋಡ್ ಅಂತ ಹೆಸರು ಬಂತು. ಎಲ್ಲಕ್ಕೂ ಒಂದು ಎಂಡ್ ಇರಬೇಕು. ನಮ್ಮ ಪ್ರಕಾರ ಈ ಎಂಡ್ ಈ ತಿಂಗಳನ್ನಾಗ ತೊಗೊಂಡ್ಬಿಟ್ರು. ನಾವು ಮನ್ಯಾಗ ಹೋಗಿ ಅವ್ರ ಹೆಂಡತಿ ಮಕ್ಳ ಜೊತೆಗೆ ಹೆಂಗೆ ಇರ್ತಾರೆ, ಏನು ಜಗಳ ಮಾಡ್ತಾರೆ, ಏನು ಆರಾಮ್ ಇರ್ತಾರೆ, ಊಟ ಹೆಂಗೆ ಮಾಡ್ತಾರೆ, ಬೇರೆದವ್ರಿಗೆ ಊಟ ಕೊಡಿಸ್ತಾರೆ ಅಥವಾ ಇಲ್ಲ, ಅವೆಲ್ಲ ವಿಚಾರ ಮಾಡಿದ್ದೆ ಅಂದ್ರೆ ಇಟ್ ಈಸ್ ಅ ವೇಸ್ಟ್. ಮೈ ಎಜುಕೇಷನ್ ಈಸ್ ಐ ಆಮ್ ಎ ಸೈಕಾಲಜಿಸ್ಟ್, ಅಂದರೆ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್. ಹಾಗಾಗಿ ನಾನು ಬೆಂಗಳೂರಲ್ಲಿ ಒಂದು 15 ವರ್ಷ ಕೆಲಸ ಮಾಡಿದೆ ಹಾಸ್ಪಿಟಲ್ಸಲ್ಲೆಲ್ಲ. ಆಗಿರಬೇಕಾದ್ರೆ ನಾನು ಡಿ-ಅಡಿಕ್ಷನ್ ಸೆಂಟ್ರಲ್ಲೂ ಕೆಲಸ ಮಾಡಿದ್ದೀನಿ. ಅಭಯ ಹಾಸ್ಪಿಟಲ್ ಜೊತೆ ಇರಬೇಕಾದ್ರೆ ನಾನು ಡಿ-ಅಡಿಕ್ಷನ್ ಸೆಂಟ್ರಲ್ಲಿ ಕೆಲಸ ಮಾಡಿದ್ದೀನಿ. ಆವಾಗ ನಾನು ಟೇಬಲ್ನ ಆ ಕಡೆ ಈ ಕಡೆ ಇದ್ದೆ. ಏನು ಮಾಡ್ತಾಯಿದ್ದೆ ಅಂದರೆ, ಡಿ-ಅಡಿಕ್ಷನ್ ಫ್ಯಾಮ್ಲೀಸ್ ಹಾಳಾಗೋದು, ಕೌನ್ಸ್ಲಿಂಗ್ ಮಾಡೋದು, ಯಾಕೆ ಕುಡಿಬಾರ್ದು, ಅದು ಇದು ಹೇಳ್ತಿದ್ದೆ. ಅದೆಲ್ಲ ನಾವು ಡಿಸ್ಕಸ್ ಮಾಡ್ತಾ 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 ನಮಗೆ ಒಂಥರ ಮನಸ್ಸಿಗೆ ಅನಿಸ್ತು, ಇಲ್ಲ ಇದು ಸರಿ ಹೋಗ್ತಾ ಇಲ್ಲ ಯಾಕೋ. ಇತ್ತೀಚೆಗೆ ಕಾಲ ಬದಲಾಗ್ತಿದ್ದಂಗೆ ಜನ್ರೇಷನ್, ಯಂಗರ್ ಜನ್ರೇಷನ್, ಇನ್ನೂ ಚಿಕ್ಕ ವಯಸ್ಸಿನವರು ಬರೋಕ್ಕೆ ಶುರು ಮಾಡಿದ್ದಾರೆ. ನಮ್ಮ ಕೈಯಿಂದ ಇನ್ನೊಬ್ಬರು ಸಂಸಾರ ಹಾಳಾಗೋದು ಬೇಡ. ಇವ್ರ ಹತ್ರ ಹೇಳ್ಕೊಂಡಿದ್ದೀನಿ ಕೂಡ. ಹಾಗಿದ್ರೆ ನೋಡು, ನಿನಗೆ ಸುಮಾರು ಪೇಷಂಟ್ಸ್ ಸಿಗ್ಬೋದು ಇಲ್ಲಿ ಸುಧಾರಣೆ ಮಾಡೋಕ್ಕಂತನೂ ಹೇಳಿದ್ದಾರೆ, ಒಂದು ಆಫೀಸ್ ಮಾಡಿಕೊಡ್ಲ ಅಂತಲೂ ಹೇಳಿದ್ದಾರೆ. ಬಟ್ ಆವಾಗ ನಾನು ಕ್ವಶನ್ನೂ ಮಾಡಿದ್ದೀನಿ, ಹೌದು ನಾನು ಆಫೀಸ್ ಮಾಡ್ತೀನಿ, ನೀವು ಆ ಕಡೆಯಿಂದ ಮಾರಿದಾಗ ನಾನು ಕೌನ್ಸಿಲಿಂಗ್ ಅಂತ ಮಾಡಿದ್ರೆ ಅದು ನ್ಯಾಯಬದ್ಧವಾಗಿ ಎಷ್ಟು ಸರಿಯಾಗುತ್ತೆ? ಇಲ್ಲ, ಒಂದು ಅಟ್ಲೀಸ್ಟ್ ಒಂದು 2-3 ಇಯರ್ಸ್ಲಿಂದ ನಾವು ಸೀರಿಯಸ್ಲಿ ತೊಗೊಂಡಿದ್ದು. ಆ್ಯಕ್ಚುಲಿ ನಂದು ಒಬ್ಬಳದೇ ಅಲ್ಲ, ಅಮ್ಮ ಕೂಡ, ಅವ್ರ ಅಮ್ಮ ಕೂಡ ಅನಿಸ್ತು. ನಂದು ಒಬ್ಬಳದೇ ಡಿಸಿಷನ್ ಅಲ್ಲ ಇದು. ನನ್ನ ಕಾಂಟ್ರಿಬ್ಯೂಷನ್ನ ಮೇ ಬಿ 10%, ಬಟ್ ಇವರ ಅಮ್ಮನ ಕಾಂಟ್ರಿಬ್ಯೂಷನ್ 80%. ಆ್ಯಸ್ ಎ ಸೈಕಾಲಜಿಸ್ಟ್, ಮನೋಶಾಸ್ತ್ರಜ್ಞ ಆಗಿರೋದ್ರಿಂದ ನಾನೇನು ಹೇಳ್ತೀನಿ, ಯಾವುದೇ ವ್ಯಸನಗಳಿಗೆ ಹೋಗಬೇಡಿ. ಆರೋಗ್ಯ ನಿಮ್ಮದು ಕೆಡುತ್ತೆ, ಮನೆ ನಿಮ್ಮದು ಹಾಳಾಗುತ್ತೆ. ಈಗ ನಾನು ಪಿಂಟೋ ಆಗಿರೋದ್ರಿಂದ ಮದ್ಯಮುಕ್ತ ಸಮಾಜವನ್ನು ಕ್ರಿಯೇಟ್ ಮಾಡೋಕ್ಕೆ ನಾನು ಯಾವತ್ತೂ ಕೈ ಜೋಡಿಸಿ ಅವ್ರ ಜೊತೆಗೆ ಇರ್ತೀನಿ. ಈಸ್ ಹ್ಯಾಪಿ. ಅದು ಇಡೀ ಸಂಸಾರ, ತಾಯಿ, ಅಕ್ಕ, ತಂಗಿ, ಹೆಂಡತಿ, ಪಾಪು ಕೂಡ ಅವರ ಜೊತೆಗೆ ಇದ್ದಾಳೆ. ಅವಳು ಹೇಳ್ತಾಳೆ, ನೋ ಡಾಡ, ಲೆಟ್ಸ್ ಕ್ಯಾರಿ ಆನ್ ವಿತ್ ಕೋಕಮ್ ಅಂತ. ಅವಳು 7 ವರ್ಷದ ಮಗು, ಅವಳು ಹೇಳಿದಾಳೆ, ನೋ ವಿ ಆರ್ ಕೋಕಮ್ ಈಸ್ ಗುಡ್ ನೋ ಡಾಡ ಫಾರ್ ಹೆಲ್ತ್, ಸೊ ವಿಲ್ ಕ್ಯಾರಿ ಆನ್ ವಿತ್ ದಟ್ ಅಂತ ಹೇಳಿದಾಳೆ. ಅದು ಅವ್ರಿಗೆ ಭಾಳ ಮನಸ್ಸಿಗೆ ಒಂದು ಖುಷಿ ಕೊಟ್ಟಿದೆ. ಫಾರ್ ದ ಇಂಪ್ರೂವ್ಮೆಂಟ್ ಆಫ್ ಸೊಸೈಟಿ, ಇಫ್ ವಿ ಕ್ಯಾನ್ ಕಾಂಟ್ರಿಬ್ಯೂಟ್ ಎನಿಥಿಂಗ್ ಬಿಯಾಂಡ್ ದಿಸ್, ವಿ ಆರ್ ಆಲ್ವೇಸ್ ದೇರ್. ಪಿಂಟೋಸ್ ಫ್ಯಾಮಿಲಿ ಇಸ್ ಆಲ್ವೇಸ್ ದೇರ್.